ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ದೇವರಿಗೆ ಈ ಪಾತ್ರೆಯಲ್ಲಿ ನೈವೇದ್ಯ ಅರ್ಪಿಸಿದರೆ 2ರಷ್ಟು ಫಲ ಸಿಗುತ್ತೆ ಅಂತ. ಯಾವ ಒಂದು ಪಾತ್ರೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದರೆ ಒಳ್ಳೆಯದು, ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ, ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇಂಥ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ವಿಡಿಯೋನ ಹಾಕ್ತಾ ಇರ್ತೇನೆ, ಅದು ಉಪಯುಕ್ತವಾಗಿರುತ್ತೆ ನಿಮಗೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸ್ವಲ್ಪ ಉತ್ತರ ಕೊಡುವಾಗ ಆಚೆ ಈಚೆ ಆಗ್ಬೋದು, ಸಮಯದ ಅಭಾವದಿಂದ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತಾ ಇರ್ತೇನೆ. ನೀವು ಪ್ರಶ್ನೆ ಆಗಿದ ನಂತರ ಗಡಿ ಚೆಕ್ ಮಾಡ್ತಾ ಇರಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ನಿಮಗೆ ಒಂದು ಡೌಟ್ಸ್ ಅಥವಾ ಪ್ರಶ್ನೆ ಕೇಳೋದಿದ್ರು ಅದನ್ನು ಕೇಳಬಹುದು. ಅಥವಾ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ರಾಶಿ ನಕ್ಷತ್ರ ನಿಮಗೆ ಏನಾದರೂ ತಿಳ್ಕೋಬೇಕು ಅಂದರೆ ಅದನ್ನು ಮೆಸೇಜ್ ಮಾಡಬಹುದು. ಆದರೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಕೆಲವು ನಮೂದಿಸರಿ ಏನು ಅಂತ ಹೇಳೋದೇ ಇಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ, ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ದೇವರನ್ನು ಪೂಜಿಸುವಾಗ ನಾವು ನೈವೇದ್ಯವನ್ನು ಅರ್ಪಿಸ್ತೇವೆ. ಈ ನೈವೇದ್ಯವನ್ನು ಅರ್ಪಿಸುವಾಗ ಅದರದೇ ಆದ ನಿಯಮಗಳನ್ನು ಅನುಸರಿಸಬೇಕು. ದೇವರಿಗೆ ನೈವೇದ್ಯವನ್ನು ನಾವು ಹೇಗೆ ಅರ್ಪಿಸಿದರೆ ಒಳ್ಳೆಯದು ಮತ್ತು ಯಾವ ಪಾತ್ರೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು. ಪ್ರತಿನಿತ್ಯ ನಾವು ದೇವರ ಆರಾಧನೆಯನ್ನು ಮಾಡುವುದರಿಂದ ಹಲವಾರು ಪ್ರಯೋಜನಗಳು ಇರುವಂಥದ್ದು. ನಾವು ನಿಯಮಿತವಾಗಿ ದೇವರ ಆರಾಧನೆಯನ್ನು ಮಾಡುವುದರಿಂದ ಪೂಜೆಯ ಪೂರ್ಣ ಫಲ ದೊರೆಯುವುದು. ದೇವರ ಅನುಗ್ರಹ ಸಕಾರಾತ್ಮಕತೆಯನ್ನು ಸಾಧಿಸಲಾಗುತ್ತೆ. ಪೂಜೆಯನ್ನು ಮಾಡುವುದರಿಂದ ಮಂತ್ರಗಳನ್ನು ಪಠಿಸುವುದು, ನೈವೇದ್ಯವನ್ನು ಅರ್ಪಿಸುವುದು ಹೆಚ್ಚು ಮಹತ್ವದ್ದಾಗಿದೆ. ಹಾಗಾಗಿ ದೇವರಿಗೆ ನೈವೇದ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಪಿಸಿದರೆ ಮಾತ್ರ ಅದರಿಂದ ದೇವರು ನಮ್ಮ ಮೇಲೆ ಪ್ರಸನ್ನವಾಗುವಂಥದ್ದು. ಒಂದು ವೇಳೆ ನಾವು ತಪ್ಪಾದ ರೀತಿಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದರೆ ಅದರಿಂದ ದೇವರ ಪೂಜೆಯ ಪೂರ್ಣ ಫಲ ನಮಗೆ ದೊರೆಯುವುದಿಲ್ಲ. ಪೂಜೆ ಮಾಡಿದರೂ ಅಪೂರ್ಣವಾಗಿರುತ್ತೆ. ದೇವರಿಗೆ ನೈವೇದ್ಯವನ್ನು ಯಾವ ರೀತಿಯಲ್ಲಿ ಅರ್ಪಿಸಬೇಕು, ದೇವರ ಮೆಚ್ಚಿನ ನೈವೇದ್ಯ ಶಾಸ್ತ್ರಗಳಲ್ಲಿ ಗಣೇಶ, ವಿಷ್ಣು, ಶಿವನಿಂದ ಪ್ರಾರಂಭಿಸಿ ಎಲ್ಲ ದೇವತೆಗಳಿಗೆ ಭೋಗವನ್ನು ಹೇಗೆ ಅರ್ಪಿಸಬೇಕೆಂಬುದನ್ನು ವಿವರವಾಗಿ ವಿವರಿಸಲಾಗಿದೆ. ದೇವಾನುದೇವತೆಗಳಿಗೆ ನೈವೇದ್ಯವನ್ನು ಅರ್ಪಿಸಿದರೆ ಅವರು ಬೇಗನೆ ಸಂತೋಷ ಪಡ್ತಾರೆ ಅನ್ನುವ ನಂಬಿಕೆ ಕೂಡ ಇರುವಂಥದ್ದು. ಆದರೆ ಇದು ಸಾಧ್ಯವಾಗದಿದ್ದರೆ ನೀವು ಅದೇ ರೀತಿಯ ಸಿಹಿ ತಿಂಡಿಗಳು, ಸಕ್ಕರೆ, ಕ್ಯಾಂಡಿ ಇತ್ಯಾದಿಗಳನ್ನು ಕೂಡ ನೀಡಬಹುದು. ಆಹಾರಕ್ಕೆ ಅಗೌರವ ಇರಬಾರದು. ನಾವು ದೇವರಿಗೆ ಅರ್ಪಿಸುವ ನೈವೇದ್ಯಕ್ಕೆ ಯಾವುದೇ ರೀತಿಯಲ್ಲಿ ಅಗೌರವವಾಗದಂತೆ ವಿಶೇಷ ಕಾಳಜಿ ವಹಿಸಬೇಕು. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಅದನ್ನು ಎಸೆಯುವ ಮೂಲಕ ನೈವೇದ್ಯವನ್ನು ಅರ್ಪಿಸಬಾರದು. ನೈವೇದ್ಯಗಳಲ್ಲಿ ಕೈಗಳನ್ನು ಹಾಕಿ ಆಟವಾಡಬಾರ್ದು. ಕೊಳಕು ಕೈಗಳಿಂದ ನೈವೇದ್ಯವನ್ನು ಮುಟ್ಟಬಾರದು. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವ ಮುನ್ನ ಎರಡೂ ಕೈಗಳನ್ನು ತೊಳೆದು ಶುದ್ಧವಾಗಿ ಇಟ್ಕೊಳ್ಬೇಕು. ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ಗೌರವಿಸುವ ರೀತಿಯಲ್ಲಿ ಆಹಾರವನ್ನು ಗೌರವಿಸಬೇಕು. ಹಾಗೆಯೇ ನೈವೇದ್ಯವನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಪಠಿಸಿದರೆ ಒಳ್ಳೆಯದು. ದೇವರಿಗೆ ಅನ್ನವನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ಪಠಿಸುವುದರಿಂದ ದೇವರು ನಾವು ಅರ್ಪಿಸಿದ ನೈವೇದ್ಯಗಳನ್ನು ಶೀಘ್ರದಲ್ಲಿ ಸ್ವೀಕರಿಸುತ್ತಾರೆ ಅನ್ನುವ ನಂಬಿಕೆ. ಮಂತ್ರ ಹೀಗಿದೆ, ಕೇಳಿಸ್ಕೊಳ್ಳಿ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೆ ಗ್ರಹಣ ಸಮ್ಮುಖೋ ಭೂತ್ವಾ ಪ್ರಸೀದ್ ಪರಮೇಶ್ವರ. ಇನ್ನೊಂದ್ಸಲ ಹೇಳ್ತೇನೆ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೆ ಗ್ರಹಣ ಸಮ್ಮುಖೋ ಭೂತ್ವಾ ಪ್ರಸೀದ್ ಪರಮೇಶ್ವರ ಅನ್ನುವ ಒಂದು ಮಂತ್ರವನ್ನು ಪಠಿಸಿ ನೈವೇದ್ಯವನ್ನು ಅರ್ಪಿಸಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ಲೋಹದ ಪಾತ್ರೆಯಲ್ಲಿ ನೈವೇದ್ಯವನ್ನು ಅರ್ಪಿಸಿದರೆ ಒಳ್ಳೆಯದು. ದೇವರಿಗೆ ನೈವೇದ್ಯವನ್ನು ಅರ್ಪಿಸಲು ಯಾವಾಗಲೂ ಚಿನ್ನ, ಬೆಳ್ಳಿ, ತಾಮ್ರ ಅಥವಾ ಹಿತ್ತಾಳೆಯಿಂದ ಮಾಡಿದ ಪಾತ್ರೆಯನ್ನು ಬಳಸಬೇಕು. ಇದಲ್ಲದೆ ನೈವೇದ್ಯವನ್ನು ಮಣ್ಣಿನ ಅಥವಾ ಮರದ ಪಾತ್ರೆಗಳಲ್ಲೂ ನೀಡಬಹುದು. ಆಹಾರವನ್ನು ನೀಡಲು ಅಲ್ಯೂಮಿನಿಯಂ, ಕಬ್ಬಿಣ, ಸ್ಟೀಲ್, ಪ್ಲಾಸ್ಟಿಕ್ ಪಾತ್ರೆಗಳನ್ನು ಎಂದಿಗೂ ಬಳಸಬಾರದು. ಭೋಗವನ್ನು ಅರ್ಪಿಸಿದ ನಂತರ ಅದನ್ನು ಸ್ವಲ್ಪ ಸಮಯದವರೆಗೆ ದೇವರ ಮುಂದೆ ಹಾಗೆ ಇಡಿ. ಬಳಿಕ ಎಲ್ಲರಿಗೂ ಪ್ರಸಾದವಾಗಿ ತಿಂದರೆ ಒಳ್ಳೆಯದು. ದೇವರಿಗೆ ನೀವು ನೈವೇದ್ಯವನ್ನು ಅರ್ಪಿಸುವಾಗ ಈ ಕೆಲವು ವಿಚಾರಗಳ ನೆನಪಿನಲ್ಲಿ ಇಟ್ಟುಕೊಂಡು ಶಾಸ್ತ್ರೋಕ್ತವಾಗಿ ಮಾಡಿದರೆ ನೀವು ದೇವರ ಪೂಜೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿದಾಗೂ ಆಗುತ್ತೆ ಮತ್ತು ದೇವರಿಗೆ ಒಳ್ಳೆಯ ರೀತಿಯಲ್ಲಿ ನೈವೇದ್ಯವನ್ನು ಅರ್ಪಿಸಿದಾಗೂ ಆಗುತ್ತೆ. ಹಾಗೆಯೇ ನಿಮ್ಮ ಎಲ್ಲ ಕೋರಿಕೆ ಏನಿರುತ್ತೆ ಅದನ್ನು ದೇವರು ಈಡೇರಿಸುವುದು ಖಂಡಿತವಾಗಲೂ ಸಾಧ್ಯವಾಗುತ್ತೆ. ನಾವು ಏನೋ ಬೇಕಾಬಿಟ್ಟಿಯಾಗಿ ಏನೋ ಇಡಬೇಕು ಅಥವಾ ನೈವೇದ್ಯವನ್ನು ಅರ್ಪಿಸಬೇಕು ಅಂತ ಅಲ್ಲ, ಅದನ್ನು ಆದಷ್ಟು ಶುದ್ಧಾಚಾರದಿಂದ ಆದಷ್ಟು ಮಾಡಿ ಹಾಗೆಯೇ ಭಕ್ತಿಯಿಂದ ದೇವರಿಗೆ ಈ ಎಲ್ಲ ಪಾತ್ರೆ ನಾನು ಹೇಳಿದ್ನಲ್ಲೋ ಅದರಿಂದ ಇಟ್ಟರೆ ಒಳ್ಳೆಯದು. ಹಾಗೆಯೇ ಇನ್ನೊಂದು ಏನಂದರೆ ಆ ಮಂತ್ರವನ್ನು ಪಠಿಸಿದರೆ ಇನ್ನೂ ಒಳ್ಳೆಯದು. ದೇವರಿಗೆ ನೈವೇದ್ಯ ಅರ್ಪಿಸಿದಾಗೂ ಆಗುತ್ತೆ. ಆ ಒಂದು ಮಂತ್ರದಿಂದ ದೇವರನ್ನು ಒಂದು ಒಳ್ಳೆಯ ಸಂತೃಪ್ತ ಮಾಡುವಾಗಲೂ ಆಗುತ್ತೆ.
ಇದೆಲ್ಲವನ್ನು ಒಂದು ಚಿಕ್ಕ ಚಿಕ್ಕದೇ ಆಗಿರ್ಬೋದು ಇದೆಲ್ಲ ವಿಷಯಗಳು, ಆದರೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ನೈವೇದ್ಯವನ್ನು ಅರ್ಪಿಸಿದರೆ ಖಂಡಿತವಾಗ್ಲೂ ದೇವರು ಅದನ್ನು ಸ್ವೀಕಾರ ಮಾಡುವಂಥದ್ದು ಒಳ್ಳೆಯ ರೀತಿಯಲ್ಲಿ ಮತ್ತು ನಮಗೆ ಒಳ್ಳೆಯ ರೀತಿಯಲ್ಲಿ ಅನುಗ್ರಹ ಮಾಡುವಂಥದ್ದು ಕೂಡ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.